ಹಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ. ಅದು ಯಾವ ಥರ ಮಾಡೋದು, ಯಾವ ಥರ ಓಪನ್ ಮಾಡೋದು, ಕ್ರಿಯೇಟ್ ಮಾಡೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಮೀಶೋ ಅಪ್ಲಿಕೇಶನ್ನ ಫಸ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಫಸ್ಟಲ್ಲಿ ನಮ್ಮದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲೊಂದು ಲಿಂಕ್ ಬರುತ್ತೆ, ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ. ಸೊ ಅದು ಬರ್ತಿಲ್ಲ ಅಂತ ಅಂದರೆ ಏನು ಮಾಡಬೇಕಂತ ಹೇಳ್ತೀನಿ. ಅದೇನಾದರೂ ನಿಮಗೆ ಓಪನ್ ಆಗ್ತಿಲ್ಲ, ಟ್ಯಾಬ್ ಆಪ್ಷನ್ನೇ ಬರ್ತಾಯಿಲ್ಲ ಅಂತ ಅಂದರೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಕೊಡಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಕೊಟ್ಟು ಅಲ್ಲಿ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಮಾಡಿ. ನೆಕ್ಸ್ಟಲ್ಲಿ ಮೀಶೋ ಲಿಂಕ್ ಅಂತ ಲಿಂಕ್ಸ್ ಇದೆಯಲ್ಲ, ಅಲ್ಲಿ ಫಸ್ಟ್ ಲಿಂಕನ್ನ ಕ್ಲಿಕ್ ಮಾಡಿ. ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ. ಅದು ಡೈರೆಕ್ಟ್ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ, ಅವಾಗ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನೀವು ಫುಲ್ ಮೀಶೋ ಆ್ಯಪ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ ಆ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡ್ಕೊಬೇಕು. ಸೊ ನಾನು ಆಲ್ರೆಡಿ ಲಿಂಕ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಂದು ಮೇಲ್ಗಡೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ತೋರಿಸ್ತಿದೆ. ನೀವು ಏನನ್ನ ಲಿಂಕ್ ಮಾಡಿಲ್ಲ ಅಂತಂದರೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡ್ಬೋದು. ಅಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಬೇಕು. ಸೊ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಲಿಂಕ್ ಮಾಡ್ಕೊಬೋದು. ನಿಮ್ಗೆ ಏನಾದ್ರೂ ಲಿಂಕ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ, ಪಾಸ್ವರ್ಡ್ ಮರ್ತೋಗಿದೆ ಅಂತಂದರೆ ಫಾರ್ಗಾಟ್ ಪಾಸ್ವರ್ಡ್ ಕೊಡಿ, ಮತ್ತು ಪಾಸ್ವರ್ಡ್ ರೀಸೆಟ್ ಆಗುತ್ತೆ, ನೀವು ಲಿಂಕ್ ಮಾಡ್ಬೋದು. ಓಕೆ, ಸೊ ಇದು ಯಾವ ಥರ ಇದೆ ಅನ್ನೋದನ್ನು ಹೇಳ್ತೀನಿ. ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಫಸ್ಟ್ ಪೇಜ್ ಅಂತ. ಸೊ ಬೂಸ್ಟ್ ಯುವರ್ ಅರ್ನಿಂಗ್ ಅಪ್ ಟು 2x, ಕ್ರಿಯೇಟ್ ಪೋಸ್ಟ್ ಆ್ಯಂಡ್ ಶೇರ್ ಪ್ರಾಡಕ್ಟ್ ಲಿಂಕ್ಸ್. ಸೊ ಇಲ್ಲಿ ಲಿಂಕ್ಸು, ಯೂಟ್ಯೂಬ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಅದು ಯಾವ ಥರ ಮಾಡೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟು ಈ ಅಪ್ಲಿಕೇಶನ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೀವು ಪರ್ಫಾಮೆನ್ಸ್ಗೆ ಹೋದರೆ ನೀವೆಷ್ಟು ನಿಮ್ಮದು ಪೋಸ್ಟ್ ಮೇಲೆ ಎಷ್ಟು ಕ್ಲಿಕ್ಸ್ ಬಂದಿದೆ, ಆರ್ಡರ್ಸ್ ಬಂದಿದೆ, ನಿಮ್ಗೆ ಅದರಿಂದ ಎಷ್ಟು ಕಮಿಷನ್ ಆಗಿದೆ, ಟೋಟಲ್ ಎಷ್ಟು ಸೇಲ್ಸ್ ಬಂದಿದೆ ಅಂತ ತೋರಿಸುತ್ತೆ. ಸೊ ಪೇಮೆಂಟ್ಸ್ ವೈಸಲ್ಲಿ ನಿಮ್ಗೆ ಅವತ್ತಿನ ಪೇಮೆಂಟು ಅವತ್ತೇ ತೋರಿಸುತ್ತೆ, ಎಷ್ಟೆಷ್ಟು ಪೇಮೆಂಟ್ ಬಂದಿದೆ ಅಂತ. ಸೊ ಅದೇನಾದರೂ ಆರ್ಡರ್ ಮಾಡಿ ರಿಸೀವ್ ಮಾಡಿದರೆ ಮಾತ್ರ ನಿಮಗೆ ಪೇಮೆಂಟ್ ಬರೋದು. ಆರ್ಡರ್ ಮಾಡಿ ಕ್ಯಾನ್ಸಲ್ ಆದರೆ ಅದ್ರದ್ದು ಕಮಿಷನ್ ನಿಮಗೆ ಬರಲ್ಲ. ಸೊ ನೆಕ್ಸ್ಟ್ ಟ್ಯಾಬು ಆಟೋ ಡಿ ಎಮ್. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ, ಯಾಕಂದರೆ ಯಾರಾದರೂ ನಿಮಗೆ ಡಿ ಎಮ್ ಮಾಡೋಕ್ಕೆ ಬಂದರೆ ಇದು ಸಜೆಷನಲ್ಲಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೆಲ್ಪ್ ಅಂತ ಇದೆ, ಇಲ್ಲಿ ಕ್ವಶನ್ಸ್ ನೀವು ನೋಡ್ಕೊಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಟಿಕೆಟ್ ರೈಸ್ ಮಾಡಿ ಕೇಳ್ಕೊಬೋದು. ಓಕೆ, ಸೊ ಆಟೋ ಡಿ ಎಮ್ ಯಾವಾಗಲೂ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಇಷ್ಟೇ ಫಸ್ಟ್ ಸೆಟಪ್ ಮಾಡೋದು ಹೆಂಗೆ ಅಂತ ನಾನು ಹೇಳಿದ್ದೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಮಾಡೋದು, ಹೆಂಗೆ ಸ್ಟಾರ್ಟ್ ಮಾಡೋದು, ಫಸ್ಟು ರೀಲ್ನ ಅಪ್ಲೋಡ್ ಮಾಡಬೇಕು, ಅದು ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.